ಆಡಿಯನ್ಸ್ ರೆಸ್ಪಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಸೀನಿಗೂ ವಿಜುವಲ್ಸ್, ಅವ್ರ ಚಪ್ಪಾಳೆ, ಅವ್ರ ಕೂಗಾಟ, ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಚಿಲ್ಲಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಇದು ಒಂದು ಹಳ್ಳಿ ಸೊಬಗು. ನಾವು ದಿನ ಹೇಗೆ ಮಾತಾಡ್ತೀವಿ ಅದೇ ರೀತಿ ಮೂವೀಸ್ ಬಂದಿದೆ. ಎಲ್ಲ ಎಮೋಷನ್ಸ್ನು ತುಂಬ ಚೆನ್ನಾಗಿ, ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಕ್ಯಾರೆಕ್ಟರ್ ಗೆದ್ದಿರೋದು ಇಲ್ಲಿ ಕಾಣ್ತಾ ಇದೆ. ಸೊ ವೆರಿ ಹ್ಯಾಪಿ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಷನ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಟೋಟಲಿ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಎಲ್ಲೂ ಮೊಬೈಲ್ ಕೈಗೆ ಬರಲ್ಲ. ಅಂದರೆ ಹಾಂ ಹೌದೌದು. ಆ ನಿಂಗಣ್ಣ ಸಾಂಗ್ ಮತ್ತು ಕೈ ತೊಳ್ಕೊಂಡು ಬಿಟ್ಟಂಗೆ ಒಳ್ಳೆ ಸಾಂಗ್ ಬರೆದಿರೋದು ನಾನೇ. ಅದ್ರ ಜೊತೆಗೆ ಸಂಭಾಷಣೆ. ಓಕೆ, ನನಗೆ ಇದು ಒಂಥರ ತುಂಬ ಈ ಮಟ್ಟಕ್ಕೆ ಬಂದಿದೆ ಅಂತ ನನಗೂ ಅಂದ್ಕೊಂಡಿದ್ದಿರಲಿಲ್ಲ. ನಾನು ಬರ್ದಾಗ ಕ್ರೌಡ್ ನೋಡ್ಬೇಕು ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ, ಒಳಗಡೆ ಎಂಜಾಯ್ ಮಾಡ್ತಾನೆ ಇದ್ದಾರೆ. ಇನ್ನು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಅದ್ಭುತವಾಗಿದೆ ಸರ್, ಅದ್ಭುತ. ಇದು ಅಂದರೆ ನಮ್ಮ ಇನ್ನು ಸೂಪ್ರಮ್ ಶೋ ನೋಡಾದ್ಮೇಲೆ ಈ ಥರದ್ದೊಂದು ಎಂಟರ್ಟೈನ್ಮೆಂಟ್ ನಾನು ಇದೇ ಫಸ್ಟ್ ನೋಡಿದ್ದು. ನಾನು ಕತೆ ಬರೆದು ಹಾಡು ಬರೆದಾದ್ಮೇಲೆ ನಂಗೆ ಗೊತ್ತಿರಲಿಲ್ಲ ಈ ಲೆವೆಲ್ಗಾಗಿದೆ. ಇದೇ ಫಸ್ಟ್ ಸಿನಿಮಾ ನೋಡಿದ್ದು. ಇಲ್ಲ ಏನು ಅಂದ್ಕೊಂಡಿದ್ದಿಲ್ಲ, ಈಗ ಹಿಟ್ ಆಗಿದೆ. ಹೇಳತಕ್ಕಾಗಿ ತುಂಬ ಕಾಮಿಡಿಯಾಗಿದೆ. ಪ್ರತಿಯೊಬ್ಬರು ಕೂತು ನೋಡುವಂಥ ಸಿನಿಮಾ. ಎಷ್ಟು ಕಾಮಿಡಿ ಇದೆ, ಒಳ್ಳೆ ಸಾಂಗ್ ಇರ್ಬೋದು, ತುಂಬ ಆ್ಯಕ್ಟಿಂಗ್ ಹೇಳ್ತು. ಎಲ್ಲ ಹೊಸ ಕಲಾವಿದರಾದ್ರೂ ಸಹ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದ ಥರ ಇಲ್ಲಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ್ರೆ ಎಷ್ಟು ನಕ್ಕು ಸಾಕಾಗುತ್ತೆ. ಈ ಸಿನಿಮಾ ನೋಡಿ ಯಾರು ನಗ್ದೇ ಬಂದವ್ರಿಗೆ ನಾನು 1,000 ರೂಪಾಯಿ ದುಡ್ಡು ಕೊಡ್ತೀನಿ ಸರ್. ಖಂಡಿತ ಸಿನಿಮಾ ಅಲ್ಟಿಮೇಟು. ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಒಳ್ಳೆ ತುಂಬ ಚೆನ್ನಾಗಿದೆ. ಹೊಸಬ್ರಾದ್ರೂ ಸಹ ಹಳಬರು ಸಿನಿಮಾ ಮಾಡಿರೋ ಥರ ಫೀಲ್ ಆಗುತ್ತೆ. ಒಂದು ಸ್ವಲ್ಪ ಬೇಜಾರಾಗಲ್ಲ. ಫಸ್ಟಿನ ಸಾಯಂಕಾಲ ಲಾಸ್ಟ್ ಕಂಟೂ ಅದ್ಭುತವಾಗಿದೆ. ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ನವೀನ್ ಸಜ್ಜು ಅವ್ರ ಸಾಂಗ್ಗಳು ಸೂಪರ್ ಆಗಿದೆ. ನವೀನ್ ಸಜ್ಜು ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಲೋ ನವೀನ ಸರ್. 100 ಹೋಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಬಂದು ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಹಳ್ಳಿ ಸೊಗಡು ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಲವ್ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಕಾಮಿಡಿ ಮಾತ್ರ ಅಲ್ಟಿಮೇಟ್ ಮೇಡಮ್. ನಕ್ಕು ಸಾಕಾಯಿತು. ನವೀನಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಲಾಸ್ಟ್ ಒಂದು ಟ್ವಿಸ್ಟ್ ಇದೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದೇ ನೋಡಿ. ಸಿನಿಮಾ ಮಾತ್ರ ವರ್ತು ಮೇಡಮ್. ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಸಿನಿಮಾ ನೋಡಿ ಥಿಯೇಟ್ರ್ ಬಂದು. ಲೋ ನವೀನ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಲೋಲೋಕೆಯಿಂದ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಬೋರ್ ಹೊಡಿಸಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟು, ಅಚ್ಚುಕಟ್ಟಾಗಿ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಬಂದು ಲೋ ನವೀನ ಸಿನಿಮಾನ ನೋಡಿ. ಸೂಪರ್ ಆಗೈತೆ, ನೋಡ್ಬೋದು. ಎಲ್ಲ ನವೀನ್ ಸರ್ ಅವ್ರದ್ದು ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಡುಗಳು ಚೆನ್ನಾಗಿದೆ. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಸೂಪರ್. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಮೂವಿ ನೋಡ್ಬೋದು. ಮೂವಿ ಬಗ್ಗೆ ಹೇಳೋದಾದ್ರೆ ಆಸಮ್. ತುಂಬ ಚೆನ್ನಾಗಿದೆ. ಫ್ರೆಶ್ ಕಂಟೆಂಟು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ಕಡೆ ಹೊಸದಾಗಿ ರಿಲೀಸ್ ಆಗಿದೆ ನೋಡಿ. ಚೆನ್ನಾಗಿತ್ತು. ಅದ್ಭುತವಾಗಿರೋ ಸಿನಿಮಾ. ಇವಾಗ ತಾನೇ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಬಟ್ ಟೀಮ್ ನಾನು ಪಾರ್ಟ್ ಆಫ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ಕರ್ನಾಟಕ ಇದನ್ನು ಪ್ರಮೋಷನ್ ಆ್ಯಂಕರ್ ಆಗಿ ಫಿಲಮ್ ಪ್ರಮೋಷನನ್ನು ಮಾಡ್ಕೊಂಡು ಬಂದಿದ್ವಿ. ಮಾಡಿದ್ದಕ್ಕೆ ಟೀಮು ಈ ಒಂದು ಚಿತ್ರತಂಡಕ್ಕೆ ಕೆಲಸ ಮಾಡಿರೋದು ಭಾಳ ಹೆಮ್ಮೆ ಆಯಿತು. ಬಟ್ ಆಡಿಯನ್ಸ್ ಆಗಿ ನೋಡೋದಾದರೆ ಅದ್ಭುತವಾಗಿರುವಂಥ ಸಿನಿಮಾ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದೇ ನೋಡಬೇಕು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಹೆಚ್ಚಿನ ಪ್ರಮಾಣದೊಳಗೆ ಈ ಸಿನಿಮಾನ ಬೆಳೆಸಬೇಕು. ಇದು ಕೇವಲ ನಮ್ಮ ದಕ್ಷಿಣ ಕರ್ನಾಟಕದ ಭಾಷೆ ಲ್ಯಾಂಗ್ವೇಜ್ ಮಾತ್ರ ಇರ್ಬೋದು. ಬಟ್ ಆದರೆ ಭಾವನೆಗಳು ಸೇಮ್ ಅಲ್ವಾ, ಎಲ್ರಿಗೂ ಭಾವನೆಗಳು ಅರ್ಥ ಆಗ್ತದೆ. ಆ ಥರದ್ದು ಕನೆಕ್ಟ್ ಆಗುವಂಥ ಸಿನಿಮಾ, ಅದ್ಭುತವಾಗಿರುವಂಥ ಸಿನಿಮಾ. ಉತ್ತರ ಕರ್ನಾಟಕ, ನಾನು ಎಸ್ಪೆಷಲಿ ಉತ್ತರ ಕರ್ನಾಟಕವನ್ನಾಗಿರೋದ್ರಿಂದ ಉತ್ತರ ಕರ್ನಾಟಕದಲ್ಲೂ ಈ ಸಿನಿಮಾನ ನೋಡಬೇಕು ಅಂತ ನಾನು ಪ್ರೀತಿಯಿಂದ ತಂಡದ ಕಡೆಯಿಂದ ಕೇಳ್ಕೊತೀನಿ. ಹಾಗೆ ನೀವು ಮೇನ್ ಎಲ್ಲರೂ ಕೂಡ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ಕೊತೀವಿ, ನೀವೆಲ್ಲರೂ ಕೂಡ ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಹಿಟ್ ಮಾಡಬೇಕು. ಕಾಂತಾರದ ನಂತರ ಒಂದು ಅದ್ಭುತವಾಗಿರುವಂಥ ಹಳ್ಳಿ ಸೊಗಡಿರುವಂಥ ಸಿನಿಮಾ ಯಾವುದಾದ್ರೂ ಇದೆ ಅದು ಲೋ ನವೀನ. ನವೀನನಿಗೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದೊಳಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು.